ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ 4 ಕೋಟಿ ರೂಪಾಯಿ ವೆಚ್ಚದ ನೂತನ ಬಸ್ ನಿಲ್ದಾಣ ಮತ್ತು ಎಸ್ಎಫ್ಸಿ 3.50 ಕೋಟಿ ಅನುದಾನದಲ್ಲಿ ನಿರ್ಮಿಸಲಾದ ಪುರಸಭೆ ಕಟ್ಟಡದ ಉದ್ಘಾಟನೆಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನೆರವೇರಿಸಿದರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಸೇರಿದಂತೆ ಕೃಷ್ಣಾ ಯೋಜನೆಯಡಿ ರಾಜ್ಯದ ಪಾಲಿನ ನೀರಿನ ಸಂಪೂರ್ಣ ಬಳಕೆಗೆ ಸರ್ಕಾರ ಬದ್ಧವಿದೆ ಎಂದು ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದರು. ಕನ್ನಡ ನೆಲ ಜಲ ರಕ್ಷಣೆಗೆ ಬದ್ಧ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯದ ನೆಲ ಜಲ ಹಾಗೂ ಜನರ ರಕ್ಷಣೆಗೆ ಸರ್ಕಾರ ಕಟಿಬದ್ಧವಾಗಿದೆ. ಇದಲ್ಲದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಸೇರಿದಂತೆ ಕೃಷ್ಣಾ ಯೋಜನೆ ಅಡಿ ರಾಜ್ಯದ ಪಾಲಿನ ನೀರಿನ ಸಂಪೂರ್ಣ ಬಳಕೆಗೆ ಸರ್ಕಾರ ಬದ್ಧವಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಸಂಕೇಶ್ವರ ಪಟ್ಟಣದಲ್ಲಿ ಶನಿವಾರ ಸಂಜೆ 4 ಕೋಟಿ ರೂಪಾಯಿ ವೆಚ್ಚದ ನೂತನ ಬಸ್ ನಿಲ್ದಾಣ ಮತ್ತು ಎಸ್ಎಫ್ಸಿ 3.50 ಕೋಟಿ ಅನುದಾನದಲ್ಲಿ ನಿರ್ಮಿಸಲಾದ ಪುರಸಭೆ ಕಟ್ಟಡವನ್ನು ಉದ್ಘಾಟಿಸಿದ ಬಳಿಕ ನೇಸರಿ ಗಾರ್ಡನ್ನಲ್ಲಿ ನಡೆದ ವೇದಿಕೆಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಸೂಕ್ತ ವ್ಯವಸ್ಥೆ ಲಭ್ಯವಾದರೆ ರಾಜ್ಯದಲ್ಲಿ ವಿದ್ಯುತ್ ವಿತರಣೆ ವ್ಯವಸ್ಥೆ ವಿಕೇಂದ್ರೀಕರಣಕ್ಕೆ ಸರ್ಕಾರ ಸಿದ್ಧವಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಸರ್ಕಾರಿ ಸೇವೆಗಳ ವಿಕೇಂದ್ರೀಕರಣ. ಜನವರಿ 26ರಿಂದ 5 ಜಿಲ್ಲೆಗಳಲ್ಲಿ ಸರ್ಕಾರದ ಪ್ರತಿಯೊಂದು ಸೇವೆಗಳನ್ನು ಗ್ರಾಮ ಪಂಚಾಯಿತಿ ಮೂಲಕ ನೀಡುವ ವ್ಯವಸ್ಥೆ ಮಾಡಲಾಗುವುದು. ಸರ್ಕಾರಿ ಸೇವೆಗಳ ವಿಕೇಂದ್ರೀಕರಣ ಮಾಡುವ ಮೂಲಕ ಜನರ ಮನೆ ಬಾಗಿಲಿಗೆ ಸೇವೆ ಒದಗಿಸಲಾಗುವುದು. ಇದಕ್ಕೆ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ರೈತರ ಮಕ್ಕಳಿಗೆ ಶಿಷ್ಯ ವೇತನ ಒದಗಿಸುವ ಮೂಲಕ ಅವರ ಬದುಕಿಗೆ ಸರ್ಕಾರ ಆಸರೆಯಾಗಲಿದೆ. ರೈತರ ಮಕ್ಕಳು ಬೇರೆ ಬೇರೆ ರೀತಿಯ ವೃತ್ತಿ ಶಿಕ್ಷಣ ಪಡೆಯಲು ಈ ಯೋಜನೆ ಸಹಕಾರಿಯಾಗಲಿದೆ. ಅಮೃತ ಯೋಜನೆಗಳ ಜಾರಿ ಮೂಲಕ ಹಳ್ಳಿಗಳ ಪ್ರಗತಿಗೆ ಸರ್ಕಾರ ಮುಂದಾಗಿದೆ ಎಂದರು. ಏತ ನೀರಾವರಿ ಯೋಜನೆಗಳಿಗೆ ಶೀಘ್ರ ಚಾಲನೆ. ಶಂಕರಲಿಂಗ್ ಏತ ನೀರಾವರಿ ಮತ್ತು ಅಡವಿಸಿದ್ದೇಶ್ವರ ಏತ ನೀರಾವರಿ ಯೋಜನೆಗಳನ್ನು ಶೀಘ್ರ ಪ್ರಾರಂಭಿಸಲಾಗುವುದು. ಅದೇ ರೀತಿ 6 ಬ್ಯಾರೇಜ್ ತುಂಬಿಸಲು ಆದಷ್ಟು ಬೇಗನೆ ಮಂಜೂರಾತಿ ನೀಡಲಾಗುವುದೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ ನೀಡಿದರು. ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ಒಟ್ಟಾರೆ ಅಭಿವೃದ್ಧಿ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಲಿದೆ ಎಂದು ಹೇಳಿದರು. ಸಂಕೇಶ್ವರ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆ. ಸಂಕೇಶ್ವರ ಪಟ್ಟಣಕ್ಕೆ ಸಂಪೂರ್ಣ ಒಳಚರಂಡಿ ವ್ಯವಸ್ಥೆ ಯೋಜನೆಗೆ ವರ್ಷಾಂತ್ಯದಲ್ಲಿ ಅನುಮತಿ ನೀಡಲಾಗುವುದೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ ನೀಡಿದರು. ವಿಶ್ವನಾಥ ಕತ್ತಿ ಮತ್ತು ತಮ್ಮ ತಂದೆಯವರಾದ ದಿವಂಗತ ಎಸ್.ಆರ್. ಬೊಮ್ಮಾಯಿ ಅವರ ಆತ್ಮೀಯ ಒಡನಾಟವನ್ನ ಇದೇ ವೇಳೆ ಅವರು ಸ್ಮರಿಸಿದರು. ಅಧಿಕಾರ ಶಾಶ್ವತವಲ್ಲ, ಪ್ರತಿದಿನ ಇದನ್ನು ನೆನಪಿನಲ್ಲಿಟ್ಟುಕೊಂಡು ಕೆಲಸ ಮಾಡುತ್ತೇವೆ. ಜನರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ಇರುವವರೆಗೆ ನಾವು ಅಧಿಕಾರದಲ್ಲಿರುತ್ತೇವೆ ಎಂದರು. ಜನರ ಸುತ್ತ ಅಭಿವೃದ್ಧಿ ಕೆಲಸಗಳಾಗಬೇಕು. ಸುಸಜ್ಜಿತ ಬಸ್ ನಿಲ್ದಾಣ, ಪುರಸಭೆ ಕಟ್ಟಡಗಳಿಂದ ಇಡೀ ತಾಲೂಕಿನ ಹಾಗೂ ಪಟ್ಟಣದ ಜನರಿಗೆ ಅನುಕೂಲವಾಗಲಿದೆ ಎಂದರು. ವಸತಿ ಕಲ್ಪಿಸಲು 50 ಎಕರೆ ಜಮೀನು ಹಸ್ತಾಂತರ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂಕೇಶ್ವರ ಹೋಬಳಿಯ ಹರಗಾಪುರ ಗ್ರಾಮದ ಸರ್ಕಾರಿ ಗಾಯರಾನದ 50 ಎಕರೆ ಜಮೀನನ್ನ ವಸತಿ ರಹಿತರಿಗೆ ವಸತಿ ಕಲ್ಪಿಸಲು ಸಂಕೇಶ್ವರ ಪುರಸಭೆಗೆ ಹಸ್ತಾಂತರಿಸಿದ್ರು. ಅರಣ್ಯ, ಆಹಾರ, ನಾಗರಿಕ ಪೂರೈಕೆ ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವರಾದ ಉಮೇಶ್ ಕತ್ತಿ ಅಧ್ಯಕ್ಷತೆ ವಹಿಸಿದ್ದರು. ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್, ವಿಧಾನ ಪರಿಷತ್ನ ಸರ್ಕಾರದ ಮುಖ್ಯ ಸಚೇತಕರಾದ ಮಹಂತೇಶ್ ಕಾವಟಗಿಮಠ್, ಸಂಸದ ಅನ್ನಸಾಹೇಬ್ ಜೊಲ್ಲೆ, ಶಾಸಕ ದುರ್ಯೋಧನ್ ಐಹೊಳೆ, ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ, ಪುರಸಭೆ ಅಧ್ಯಕ್ಷೆ ಸೀಮಾ ಹತನೂರೆ ಮತ್ತಿತರರು ಉಪಸ್ಥಿತರಿದ್ದರು. ಹುಕ್ಕೇರಿ ಕ್ಷೇತ್ರವನ್ನು ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದು ನನ್ನ ಕನಸು. ಮುಂಬರುವ 10 ವರ್ಷಗಳಲ್ಲಿ ಈ ಕನಸು ನನಸಾಗುತ್ತದೆ ಎಂದು ಅರಣ್ಯ ಮತ್ತು ಆಹಾರ ಸಚಿವ ಉಮೇಶ್ ಕತ್ತಿ ಹೇಳಿದ್ದಾರೆ. ಪಟ್ಟಣದ ಹೊರವಲಯದ ಕ್ಯಾರ್ಗುಡ್ ಬಳಿ ಬಸ್ ಘಟಕದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಉಮೇಶ್ ಕತ್ತಿ ಅವರು, ಕ್ಷೇತ್ರದ 2 ಕಣ್ಣುಗಳಂತಿರುವ ಹುಕ್ಕೇರಿಯಲ್ಲಿ 40.40 ಕೋಟಿ ರೂಪಾಯಿ ವೆಚ್ಚದ 10 ಕಾಮಗಾರಿ ಮತ್ತು ಸಂಕೇಶ್ವರ ಪಟ್ಟಣದಲ್ಲಿ 26.72 ಕೋಟಿ ರೂಪಾಯಿ ವೆಚ್ಚದ 7 ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೆರವೇರಿಸಿದ್ದಾರೆ ಎಂದರು. ಹುಕ್ಕೇರಿಯಲ್ಲಿ ಹೈಟೆಕ್ ಬಸ್ ನಿಲ್ದಾಣ, ಬಸ್ ಘಟಕ, ರಾಣಿ ಚೆನ್ನಮ್ಮ ವಸತಿ ಶಾಲೆ, ಪ್ರಥಮ ದರ್ಜೆ ಕಾಲೇಜು, ಕೃಷಿ ಡಿಪ್ಲೊಮಾ ಕಾಲೇಜು, ಡಾ ಬಾಬು ಜಗಜೀವನ್ ರಾಮ್ ಭವನ, ದೇವರಾಜ್ ಅರಸು ಭವನ, ಕಾಂಕ್ರೀಟ್ ರಸ್ತೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಸತಿ ಯೋಜನೆಗೆ 20 ಎಕರೆ ಗೋಮಾಳ ಪುರಸಭೆಗೆ ಹಸ್ತಾಂತರ ಮಾಡುವ ಕಾರ್ಯ ನಡೆಯಲಿದೆ ಎಂದರು. ಸಂಕೇಶ್ವರ ಪಟ್ಟಣದಲ್ಲಿ ಪುರಸಭೆ ನೂತನ ಕಟ್ಟಡ, ಕಾಂಕ್ರೀಟ್ ದ್ವಿಪಥ ರಸ್ತೆ, ಹೈಟೆಕ್ ಬಸ್ ನಿಲ್ದಾಣ, ಆಶ್ರಯ ಯೋಜನೆಗೆ 50 ಎಕರೆ ಗೋಮಾಳ ಹಸ್ತಾಂತರ, ಡಾ ಬಿಆರ್ ಅಂಬೇಡ್ಕರ್ ಭವನ, ಬಾಲಕಿಯರ ವಿದ್ಯಾರ್ಥಿ ನಿಲಯ,
ರೈತ ಸಂಪರ್ಕ ಕೇಂದ್ರ ಸೇರಿ 7 ಕಾಮಗಾರಿಗಳ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. 625 ಕೋಟಿ ರೂಪಾಯಿ ಮೊತ್ತದ ಮಲ್ಲಿಕಾರ್ಜುನ ಏತ ನೀರಾವರಿ ಮೂಲಕ ಅಂದಾಜು 19.600 ಎಕರೆ ಜಮೀನಿಗೆ ನೀರಾವರಿ ಯೋಜನೆ ಕೈಗೊಳ್ಳಲು ಸಮೀಕ್ಷೆ ನಡೆಸಲಾಗುತ್ತಿದೆ. ಹಿಡಕಲ್ ಡ್ಯಾಂ ಜಲಾಶಯದ ಬಳಿ ಅಂದಾಜು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಉದ್ಯಾನವನ ನಿರ್ಮಿಸುವ ಸಂಕಲ್ಪವಿದೆ. ಹಿಡಕಲ್ ಜಲಾಶಯದಿಂದ ಧೂಪದಾಳದವರೆಗೆ ಘಟಪ್ರಭಾ ನದಿಯ ಎರಡೂ ಬದಿ ಗಿಡ ಮರ ಬೆಳೆಸುವ ಮೂಲಕ ಪಕ್ಷಿಧಾಮ ನಿರ್ಮಿಸಲಾಗುವುದು. ಹಿಡಕಲ್ ಜಲಾಶಯದ ಕಿನ್ನೀರು ಮತ್ತು ಮಾರ್ಕಂಡೆಯ ನದಿ ನಡುಗಡ್ಡೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕಲ್ಪಿಸುವ ಚಿಂತನೆ ಇದೆ. ಅಂದಾಜು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ 20 ಯೂನಿಟ್ ಸಾಮರ್ಥ್ಯದ ಸೋಲಾರ್ ಪಾರ್ಕ್ ಮತ್ತು ಅಂದಾಜು 60 ರಿಂದ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಲ್ತಾನ್ಪುರ್ ಸಂಗಮದಿಂದ ಸಂಕೇಶ್ವರದ ಶಂಕರಲಿಂಗ ದೇವಸ್ಥಾನದವರೆಗೆ ಪೈಪ್ಲೈನ್ ಮೂಲಕ ಹಿರಣ್ಯಕೇಶಿ ನದಿಗೆ ನೀರು ಹರಿಸಲಾಗುವುದು. ಕ್ಷೇತ್ರದ 27 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜೇಂದ್ರ ಪಾಟೀಲ್, ರಾಜು ಸಂಸುದ್ದಿ, ರಾಜೇಂದ್ರ ಅಂಕಲಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು ಹುಕ್ಕೇರಿ ತಾಲೂಕಿನಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟಿಸಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತಿನ ಉದ್ಘಾಟನೆ ಸಹ 67 ಕೋಟಿ 12 ಲಕ್ಷ ರೂಪಾಯಿ ಯೋಜನೆಗಳ ಉದ್ಘಾಟನೆ ಆಗ್ತವೆ. ಇದೊಂದು ತಾಲೂಕಿಗೆ ಶಂಕೇಶ್ವರ ಮತ್ತು ಹುಕ್ಕೇರಿ ಎರಡೂ ನಗರಗಳಲ್ಲಿ ಈ ತಾಲೂಕಿನ ಅಭಿವೃದ್ಧಿಯನ್ನು ಬಯಸಿ ಇವತ್ತು ಕಾರ್ಯಕ್ರಮಗಳನ್ನ ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ಅದರ ಜೊತೆ ಹುಕ್ಕೇರಿ ತಾಲೂಕಿನ ತಾಲೂಕು ಹೆಡ್ ಕ್ವಾರ್ಟರ್ ಅಂತ ಹುಕ್ಕೇರಿಯಲ್ಲಿ ಮತ್ತು ತಾಲೂಕಿನ ಹೆಂಗೆ ಬಾಂಬೆ ಆರ್ಥಿಕ ಕಾರಿಡಾರ್ ಇದೆಯೋ ಹಾಗೆ ಶಂಕೇಶ್ವರ ಆ ರೀತಿ ಇದೆ. ನನ್ನ ತಾಲೂಕಿನ 2 ಕಣ್ಣುಗಳಿದ್ದಂಥ ಊರುಗಳು ಇವರ ಅಭಿವೃದ್ಧಿ ಮಾಡೋದು ನನ್ನ ಕರ್ತವ್ಯ, ಅದು ಮಾಡ್ತಾ ಇದ್ದೀನಿ. ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ದಿವಂಗತ ಸುರೇಶ್ ಅಂಗಡಿಯವರ ಪ್ರಥಮ ಪುಣ್ಯ ಸ್ಮರಣೆ ಹಾಗೂ ಪುತ್ಥಳಿ ಅನಾವರಣ ಸಮಾರಂಭ ಬೆಳಗಾವಿಯ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಜರುಗಿತು. ಪ್ರತಿಮೆ ಅನಾವರಣವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನೆರವೇರಿಸಿದರು. ಬೆಳಗಾವಿಯ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ದಿವಂಗತ ಸುರೇಶ್ ಅಂಗಡಿಯವರ ಪ್ರಥಮ ಪುಣ್ಯಸ್ಮರಣೆ ಮತ್ತು ಪುತ್ಥಳಿ ಅನಾವರಣ ಸಮಾರಂಭ ನೆರವೇರಿತು. ಪ್ರತಿಮೆ ಅನಾವರಣವನ್ನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ನೆರವೇರಿಸಿದ್ರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡುತ್ತಾ, ದಿವಂಗತ ಸುರೇಶ್ ಅಂಗಡಿ ಅವರು ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ಚೇತನ. ಅವರು ದೈವ ಭಕ್ತರಾಗಿದ್ದರು. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕರುಣಿಸಲಿ ಎಂದರು. ಆದಷ್ಟು ಬೇಗನೆ ಬೆಳಗಾವಿ ಸುವರ್ಣಸೌಧಕ್ಕೆ ಕಚೇರಿಗಳನ್ನು ಸ್ಥಳಾಂತರಿಸಿ ಅಧಿವೇಶನ ನಡೆಸಬೇಕೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಚಿವ ಉಮೇಶ್ ಕತ್ತಿ, ಸಚಿವ ಶಂಕರಗೌಡ ಪಾಟೀಲ್, ಮುನೇನಕೊಪ್ಪ, ಶಾಸಕ ಜಗದೀಶ್ ಶೆಟ್ಟರ್, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ್, ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ, ಬೆಳಗಾವಿ ಸಂಸದೆ ಮಂಗಲಾ ಅಂಗಡಿ, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಉಪಸಭಾಪತಿಗಳಾದ ಆನಂದ ಮಾಮನಿ ಹಾಗೂ ಅನೇಕ ಸ್ವಾಮೀಜಿಗಳು ಮತ್ತು ಅಂಗಡಿ ಮನೆತನದ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸುರೇಶ್ ಅಂಗಡಿ ಅವರು ಎಷ್ಟು ರಾಜಕಾರಣದಾಗಿದ್ರು ಅಷ್ಟೇ ಧರ್ಮವಂತರಾಗಿದ್ರು. ಒಬ್ಬ ರಾಜಕಾರಣಿ ವ್ಯವಸ್ಥಿತವಾಗಿ ಇರಬೇಕು ಅಂತಂದ್ರೆ ಧರ್ಮದಿಂದ ನಡೆದಾಗ ಮಾತ್ರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಸುರೇಶ್ ಅಂಗಡಿ ಅವ್ರ ಬಗ್ಗೆ ಬಹಳ ನಮಗೆ ಅಭಿಮಾನ. ಯಾಕಂತಂದ್ರೆ ಅವರು 3 ಸಾರಿ ಸಂಸದರಾಗಿ ಎಷ್ಟು ಕೆಲಸ ಮಾಡಿದ್ರು ಗೊತ್ತಿಲ್ಲ, ಆದ್ರೆ 4ನೇ ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ 15 ತಿಂಗಳಲ್ಲಿನೇ ಇಡೀ ದೇಶ ಇವರತ್ತ ಮುಖ ಮಾಡುವ ಹಾಗೆ ಕೆಲಸ ಮಾಡಿರುವ ಏಕೈಕ ವ್ಯಕ್ತಿ ಅಂತಂದ್ರೆ ಸುರೇಶ್ ಅಂಗಡಿ ಅವರು. ನಾನು ಕಾಶಿಗೆ ಹೋಗಿದ್ದೆ. ಕಾಶಿ ಒಳಗೆ ಅಲ್ಲಿ ಯೋಗಿಸಿ ಬಂದ್ರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು. ಆ ಕೇಳಿದ್ರು ಅವರು, ಇಲ್ಲ ಸುರೇಶ್ ಅಂಗಡಿ ಅವರು ಬಂದಿಲ್ಲ ಅಂದಾಗ ನಾವು ಫೋನ್ ಮಾಡಿದೀವಿ. ಮರನೇ ದಿವಸ ಬಂದ್ರು ಕಾಶಿಗೆ. ಅಲ್ಲೂ ಕೂಡ ಒಂದು ಸ್ಪೆಷಲ್ ರೈಲ್ ಉದ್ಘಾಟನೆಗೆ ಬಂದಿದ್ರು. ಉದ್ದೇಶ ಸುರೇಶ್ ಅಂಗಡಿ ಅವರು ನಿರಂತರ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ನಿಂತಿರುವ ಉದ್ದೇಶ ಬಸವರಾಜ ಬೊಮ್ಮಾಯಿ ಅವರು ಕೇಳಿಸಿಕೊಳ್ಳಲೇಬೇಕು. ಯಾಕಂತಂದ್ರೆ ಉತ್ತರ ಕರ್ನಾಟಕ ಬಹಳ ದಿನದಿಂದ ಮುಖ್ಯಮಂತ್ರಿಗಳನ್ನ ಕಂಡಿರಲಿಲ್ಲ. ಬಹಳ ದಿನಗಳ ನಂತರದಲ್ಲಿ ಮುಖ್ಯಮಂತ್ರಿಗಳನ್ನ ಕಂಡಿದೆ. ಅಷ್ಟೇ ಅಲ್ಲ, ಇಡೀ ಜನಮಾನಸವನ್ನ ಗೆದ್ದಿದ್ದಾರೆ ಅವರು.
ನಿನ್ನೆ ಒಂದು ಮಾತು ಹೇಳಿದ್ರು. ನಿನ್ನೆ ನಾವು ಅವರು ಕೂಡಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇದ್ದೀವಿ. ಸ್ವಾಮೀಜಿ ಅವರೇ, ನೀವೆಲ್ಲ ಕೂತ್ಕೊಂಡಿದ್ದೀರಿ, ನಿಮ್ಮ ಮುಡಿಗೆ ಹೂವು ತರುವಲ್ಲದೆ ಹುಲ್ಲುತ್ತಾರೇನೋ ಅಂದಿದ್ದಾರೆ. ಅದಕ್ಕೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ದಿನದಿಂದ ನಮ್ಮ ಸುವರ್ಣ ವಿಧಾನಸೌಧ ನಿಂತಿರ್ತಕ್ಕಂಥ ಕಚೇರಿಗಳನ್ನ ಸ್ಥಳಾಂತರ ಮಾಡಬೇಕು, ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಮಾಡಿಕೊಡಬೇಕು, ಪ್ರತಿ ವರ್ಷವೂ ಕೂಡ ಅಧಿವೇಶನ ನಡೆಯುವ ಹಾಗೆ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಭಿವೃದ್ಧಿ ವಿಚಾರದಲ್ಲಿ ಸಚಿವ ಉಮೇಶ್ ಕತ್ತಿಯವರು ಪ್ರಥಮ ಸ್ಥಾನ ಪಡೆಯುವ ಮೂಲಕ ಎಲ್ಲರಿಗೆ ಮಾದರಿಯಾಗಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯದಲ್ಲಿ ಹುಕ್ಕೇರಿ ತಾಲೂಕು ಮಾದರಿಯಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿ ಪಟ್ಟಣದಲ್ಲಿ ಹೈಟೆಕ್ ಬಸ್ ನಿಲ್ದಾಣ, ರಾಣಿ ಚೆನ್ನಮ್ಮ ವಸತಿ ಶಾಲೆ ಕಟ್ಟಡ, ಪ್ರಥಮ ದರ್ಜೆ ಕಾಲೇಜ್ ಕಟ್ಟಡ, ಕೃಷಿ ಡಿಪ್ಲೊಮಾ ಕಾಲೇಜ್ ಮತ್ತು ಬಾಲಕ ಮತ್ತು ಬಾಲಕಿಯರ ವಸತಿ ನಿಲಯ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದ ಕಟ್ಟಡ, ದೇವರಾಜ್ ಅರಸು ಭವನ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಟ್ಟಡ ಸೇರಿದಂತೆ 40.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ರೈತರು ಮಾರುಕಟ್ಟೆಯಲ್ಲಿ ಬದಲಾವಣೆ ಬಗ್ಗೆ ತಿಳಿದುಕೊಳ್ಳಬೇಕು. ಕೇವಲ ಬಿತ್ತನೆ ರಾಶಿ ಮಾಡುವುದಕ್ಕೆ ಸೀಮಿತರಾಗಬಾರದು. ರೈತರ ಬೆವರಿಗೆ ಬೆಲೆ ಸಿಗಬೇಕು. ಕೃಷಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಯೋಜನೆ ರೂಪಿಸಲಾಗುತ್ತಿದೆ. 20 ಲಕ್ಷ ರೈತ ಕುಟುಂಬಗಳಿಗೆ 1,000 ಕೋಟಿ ಅನುದಾನ ಮೀಸಲಿಟ್ಟಿದ್ದೇವೆ. ಮಹಿಳೆಯರು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ಆದಾಯ ಹೆಚ್ಚಾಗುತ್ತದೆ ಎಂದು ಸಿಎಂ ಬೊಮ್ಮಾಯಿ ತಿಳಿಸಿದರು. ಅದೇ ರೀತಿ ಇವತ್ತು ನಮ್ಮ ರಾಜ್ಯದ ತಲಾವಾರು ಆದಾಯ ಹೆಚ್ಚಾಗಬೇಕಾದ್ರೆ ಇವತ್ತು ನಾವು ಇಡೀ ದೇಶದಲ್ಲಿ 4ನೇ ನಂಬರ್ ತಲಾವಾರು ಇರುವಂತಹ ಭಾಗ ಕೇವಲ 30% ಜನಸಂಖ್ಯೆ ಮಾತ್ರ ಪಾಲ್ಗೊಳ್ತಾರೆ. ಈಗ 20% ಜನಸಂಖ್ಯೆ ಪಾಲ್ಗೊಳ್ಳೋದು. ವಿಶೇಷವಾಗಿ SC, ST, OBC ಅದರಲ್ಲೂ ಹೆಣ್ಣುಮಕ್ಕಳು, SC ಹೆಣ್ಣುಮಕ್ಕಳು, ST ಹೆಣ್ಣುಮಕ್ಕಳು, OBC ಹೆಣ್ಣುಮಕ್ಕಳು ಅವರು ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಅವರು ಕೂಡ ದುಡಿಮೆಯನ್ನು ಮಾಡಬೇಕು, ಅವರು ಹಣಕಾಸನ್ನು ಸಂಪಾದನೆ ಮಾಡಬೇಕು, ಅವರು ಆದಾಯ ಹೆಚ್ಚಾಗಬೇಕು. ಆವಾಗ ರಾಜ್ಯದ ಒಟ್ಟು ಆದಾಯ ಹೆಚ್ಚಾಗುತ್ತೆ, ತಲಾವಾರದ ಆದಾಯ ಹೆಚ್ಚಾಗುತ್ತೆ. ಇದರಲ್ಲಿ ಇದಕ್ಕಾಗಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ದೀನ ದಲಿತರ, ಬಡವರ, ಸಮಾಜದ ಕಟ್ಟಳೆಯ ಶೋಷಿತರ ವರ್ಗಕ್ಕೆ ಆರ್ಥಿಕವಾಗಿ ಬೆಳವಣಿಗೆಗೆ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ರೂಪಿಸುತ್ತಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಭಾಗದ ನಾವೆಲ್ಲ ಬೆಳೆಯುವ ರೈತರಿಗೆ ನಿಮ್ಮ ದುಡಿಮೆಗೆ ಬೆಲೆ ಕೊಡಬೇಕು, ನಿಮ್ಮ ಭವಿಷ್ಯವನ್ನು ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ನಡೆಸುತ್ತೇವೆ. ನಮ್ಮ ಕಡೆ ಒಂದು ಖಾತೆ ಇದೆ. ಇವತ್ತು ಉಪಕಾರ ಮಾಡುವುದು, ಸ್ಮರಣೆ ಮಾಡುವುದು, ಇವತ್ತು ಈ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿದ್ದರೆ ಅದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿ, ಯಡಿಯೂರಪ್ಪ ಅವರು ಅಧಿಕಾರದಲ್ಲಿದ್ದಾಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೈಗೊಳ್ಳಲು ಸಾಕಷ್ಟು ಅನುದಾನ ಮಂಜೂರು ಮಾಡಿದ್ದಾರೆ. ಸಿಎಂ ಬೊಮ್ಮಾಯಿ ಸಹ ಸಮಯಕ್ಕೆ ಬಹಳ ಮಹತ್ವ ನೀಡುತ್ತಾರೆ. ಅದರಂತೆ ರಮೇಶ್ ಕತ್ತಿ ಸಹ ಸಮಯಕ್ಕೆ ಬೆಲೆ ನೀಡುತ್ತಾರೆ. ಆದರೆ ಸಚಿವ ಉಮೇಶ್ ಕತ್ತಿ ಸಮಯಕ್ಕೆ ಮಹತ್ವ ನೀಡುವುದಿಲ್ಲ, ಎಲ್ಲದಕ್ಕೂ 2 ಗಂಟೆ ತಡವಾಗಿ ಬರುತ್ತಾರೆ ಎಂದು ನಗೆ ಚಟಾಕಿ ಹಾರಿಸಿದ್ರು. ಸಿಎಸ್ಸಿ ಕೇಂದ್ರಗಳನ್ನ ಹುಕ್ಕೇರಿ ತಾಲೂಕಿನ ಪಿಕೆಪಿಎಸ್ಗೆ ನೀಡಬೇಕು. ಇದರಿಂದ ರೈತರು ಮತ್ತು ಸಾಮಾನ್ಯ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ ತೋಟಪಟ್ಟಿ ನಿವಾಸಿಗಳಿಗೆ ನಿರಂತರ ಜ್ಯೋತಿ ಅಡಿ ವಿದ್ಯುತ್ ಸೌಲಭ್ಯ ಕಲ್ಪಿಸಲು ಅನುಮೋದನೆ ನೀಡಬೇಕು ಹಾಗೂ ಸಾಲ ಮನ್ನಾ ಯೋಜನೆ ಅಡಿ ಸರ್ಕಾರದಿಂದ ಡಿಸಿಸಿ ಬ್ಯಾಂಕಿಗೆ 150 ಕೋಟಿ ರೂಪಾಯಿ ಬರುವುದು ಬಾಕಿ ಉಳಿದಿದೆ. ಅನುದಾನ ಬಿಡುಗಡೆ ಮಾಡಬೇಕೆಂದು ಸಿಎಂ ಬಳಿ ವಿನಂತಿಸಿದ್ರು. ರಾಜ್ಯ ಕಂಡಿರ್ತಕ್ಕಂಥ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ಈಗ ಸರ್ಕಾರದ ಮಾರ್ಗದರ್ಶಕರು ಆಗಿರ್ತಕ್ಕಂಥ BS ಯಡಿಯೂರಪ್ಪನವರ ಒಂದು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಮೇಲೆ ಇರ್ತಕ್ಕಂಥ ಕರ್ತವ್ಯ ಅವರು ಆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಹುಕ್ಕೇರಿ ಪಟ್ಟಣಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಶಾಸಕರಾಗಿರ್ತಕ್ಕಂಥ ಮಂತ್ರಿ ಆಗಿರ್ತಕ್ಕಂಥ ಉಮೇಶ್ ಕತ್ತಿಯವರು ಅದನ್ನು ಹೋಗಿ ಅವರು ಗಮನಿಸಿದ ಅದೆಲ್ಲ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅವರು ಮಂಜೂರು ಮಾಡಿದ್ದಾರೆ.
ನಮ್ಮ ಹಿರಿಯ ಸಹೋದರ ಬಸವರಾಜ ಬೊಮ್ಮಾಯಿ ಅವರ ದಿವಸ ವೇಳೆಗೆ ಸರಿಯಾಗಿ ಬಹುಶಃ ನಾಗಾಲಂತ ಮೊದಲನೇ ಮುಖ್ಯಮಂತ್ರಿ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಬಹುಶಃ ರಮೇಶ್ ಕತ್ತಿ ಸಮಯ ಪ್ರಜ್ಞೆ ಇಟ್ಕೊಂಡು ಹೋಗಿ ಅವರ ಉಮೇಶ್ ಕತ್ತಿ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಇವತ್ತು 7 ಗಂಟೆ 30 ನಿಮಿಷಕ್ಕೆ ಸಂಕೇಶ್ವರ ಪ್ರಚಾರ ಹೋಗಿ ಉದ್ಘಾಟನೆ ಆಗಬೇಕಿತ್ತು. ಬರೋಬ್ಬರದ 7 ಗಂಟೆ 29 ನಿಮಿಷಕ್ಕೆ ಸಮಯ ಪ್ರಜ್ಞೆ ಇಟ್ಕೊಂಡು ಉದ್ಘಾಟನೆ ಮಾಡತಕ್ಕಂಥ ನಮ್ಮ ನಾಡಿನ ರಚನೆ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಈ ಸಂದರ್ಭದಲ್ಲಿ ತುಮಕೂರು ಹೋರಾಟವನ್ನು ಅಭಿನಂದಿಸುತ್ತೇವೆ. ಸಮಯ ಶಿಸ್ತನ್ನು ಕಲಿಸುತ್ತದೆ, ಆಳುವ ಜ್ಞಾನವನ್ನು ಸಹಿತ ಕಲಿಸುತ್ತದೆ. ಅದಕ್ಕೆ ಉದಾಹರಣೆ ಇವತ್ತಿಂದ ಬಸವರಾಜ ಬೊಮ್ಮಾಯಿ ಅವರನ್ನು ಸಚಿವರಾದ ಉಮೇಶ್ ಕತ್ತಿ, ಭೈರತಿ ಬಸವರಾಜ್, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ವಿಧಾನ ಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್, ಎಂಎಲ್ಸಿ ಹನುಮಂತ ನಿರಾಣಿ, ಶಾಸಕ ಡಿಎಂ ಐಹೊಳೆ ಮತ್ತಿತರರು ಉಪಸ್ಥಿತರಿದ್ದರು. ಅಭಿವೃದ್ಧಿ ವಿಷಯದಲ್ಲಿ ಜನಪ್ರತಿನಿಧಿಗಳಿಗೆ ಶಿಸ್ತು ಬಹಳ ಅವಶ್ಯಕವಾಗಿದೆ. 5 ವರ್ಷದ ಅವಧಿಯಲ್ಲಿ ಜನಪ್ರತಿನಿಧಿಗಳು ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿ ರಿಪೋರ್ಟ್ ಕಾರ್ಡ್ ನೀಡುವ ಕೆಲಸ ಆಗಬೇಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಹುಕ್ಕೇರಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ನಡೆಯುತ್ತಿದೆ. ಇದರ ಹಿಂದೆ ಉಮೇಶ್ ಕತ್ತಿ ಅವರ ಶ್ರಮ ಮತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದ ಇದೆ. ಉಮೇಶ್ ಕತ್ತಿ ಮಂತ್ರಿ ಆಗದಿದ್ರೂ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ಕೈಬಿಡಲಿಲ್ಲ. ತಡವಾಗಿ ಮಂತ್ರಿಯಾದರೂ ಸಾಕಷ್ಟು ಕೆಲಸಗಳು ಆಗುತ್ತವೆ ಎಂಬುದಕ್ಕೆ ಉಮೇಶ್ ಕತ್ತಿ ಸಾಕ್ಷಿಯಾಗಲಿದ್ದಾರೆ ಎಂದು ಸಿಎಂ ಬೊಮ್ಮಾಯಿ ಬಣ್ಣಿಸಿದ್ರು. ಇದೇ ವೇಳೆ ಮಾತನಾಡಿದ ಸಾರಿಗೆ ಸಚಿವ ಶ್ರೀರಾಮುಲು ಅವರು, ಸಾರಿಗೆ ಇಲಾಖೆಯಲ್ಲಿ ಬದಲಾವಣೆ ತರಲಾಗುತ್ತಿದೆ. ಎಲ್ಲಾ ಹಳ್ಳಿಗಳಿಗೆ ಸಾರಿಗೆ ಸೌಲಭ್ಯವನ್ನ ಕಲ್ಪಿಸಲಾಗುತ್ತಿದೆ. ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ 2023ರಲ್ಲಿ ವಿಧಾನಸಭೆ ಚುನಾವಣೆ ಎದುರಿಸಲಿದ್ದು 150 ಕ್ಷೇತ್ರಗಳಲ್ಲಿ ಕಮಲ ಅರಳಲಿದ್ದು ಮತ್ತೆ ಸರ್ಕಾರ ರಚಿಸಲಿದ್ದೇವೆ ಎಂದು ಹೇಳಿದರು. ಈ ಭಾಗದ ಜನಪ್ರಿಯ ಶಾಸಕರು ಈ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ನೋಡಿ ಭಗವಂತ ಯುವಕರು ಗೊತ್ತಿದ್ದಾರೆ. ಅವರು ಮೊನ್ನೆ ವಿಧಾನಸಭೆಯಲ್ಲಿ ಕಲಾಪಗಳನ್ನು ಮುಗಿಸಿಕೊಂಡು ಅವರು ನೇರವಾಗಿ ಎಲ್ಲಿ ಬಂದಿದ್ದರಿಂದ ಸಂಕೇಶ್ವರಕ್ಕೆ ಹುಕ್ಕೇರಿ ಪಟ್ಟಣಕ್ಕೆ ಬಂದು ಎಲ್ಲ ಕಾಮಗಾರಿಗಳನ್ನು ಇವತ್ತು ಲೋಕಾರ್ಪಣೆ ಮಾಡುವಂತಹ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾದಂತಹ ಮುಂಚೆಯವರ ರಾಜಕಾರಣದಲ್ಲಿ ವಿಶೇಷವಾದಂತಹ ಪ್ರೀತಿ, ಮುಂಚೆಯಿಂದ ಈ ಭಾಗ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕೆನ್ನುವ ವಿಚಾರದಲ್ಲಿ ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡಿದ, ವಿಧಾನಸಭೆ ಹೊರಗಡೆ ಹೋರಾಟ ಮಾಡಿದ, ಅನೇಕ ಹೋರಾಟಗಳನ್ನು ಮಾಡುವ ಮೂಲಕ ಇವತ್ತು ಭಗವಂತನ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವುದು, ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಅವತ್ತಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಅನೇಕ ಮಾರ್ಗದರ್ಶನಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಯಾಕಂದ್ರೆ ಬಸವರಾಜ ಬೊಮ್ಮಾಯಿಯವರು ಯಾವ ಬಡವ ಜಾತಿ, ಯಾವ ಪಲ್ಲಿನ ಜಾತಿ, ಎಲ್ಲ ಜಾತಿಯ ಶ್ರಮಿಯ ಜನರಿಗೆ ಒಂದು ನಾಯಕರು ಒದಗಿಸುವಂತ ಕೆಲಸ ಬಸವರಾಜ ಬೊಮ್ಮಾಯಿಯವರು ಮಾಡ್ಕೊತ ಬಂದಿದ್ದಾರೆ. ಅವ್ರ ತಂದೆಯವರು ಪುಣ್ಯ ಗೊತ್ತಿರಾಗಲಿ, ಅವ್ರ ತಾಯಿಯವರು ಪುಣ್ಯ ಗೊತ್ತಿರಾಗಲಿ, ಆದರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಮಾತು ಹೇಳಬೇಕಾಗುತ್ತದೆ. ಯಾಕಂದ್ರೆ ಅವರ ಮುಂಚೆಯಿಂದ ಬಡವರವಾಗಿ ಕಳೆದಿದೆ. ನಿಡಗುಂದಿ ತಾಲೂಕಿನ ಆಲ್ಮಟ್ಟಿಯಲ್ಲಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾರ್ಯನಿರ್ವಾಹಕ ಅಭಿಯಂತರ ಪುನರ್ವಸತಿ ವಿಭಾಗ ಕ್ರಮಾಂಕ 2 ಈ ಕಚೇರಿಯನ್ನು ಹುಡುಕುವುದೇ ಒಂದು ಸವಾಲಾಗಿಬಿಟ್ಟಿದೆ. ಏಕೆಂದರೆ ಈ ಕಚೇರಿಯ ಮೇಲೆ ಯಾವುದೇ ರೀತಿಯ ನಾಮಫಲಕವನ್ನು ಅಳವಡಿಸಿಲ್ಲ. ಇದರಿಂದಾಗಿ ರೈತರು ಮತ್ತು ಮುಳುಗಡೆ ಸಂತ್ರಸ್ತರು ಗೋಳು ಹೇಳತೀರದಂತಾಗಿದೆ. ಆದ್ದರಿಂದ ಮೇಲಾಧಿಕಾರಿಗಳು ಈ ಕಚೇರಿಗೆ ನಾಮಫಲಕ ಅಳವಡಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಬರುವಂತಹ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾರ್ಯನಿರ್ವಾಹಕ ಅಭಿಯಂತರ ಪುನರ್ವಸತಿ ವಿಭಾಗ ನಂಬರ್ 2 ಈ ಕಾರ್ಯಾಲಯಕ್ಕೆ ಯಾವುದೇ ಬೋರ್ಡ್ ಇರುವುದಿಲ್ಲ. ಅಲ್ಲದೆ ಯಾವುದೇ ನೋಟಿಸ್ ಬೋರ್ಡ್ ಕೂಡ
ಅಲ್ಲಿ ಅಂಟಿಸಿಲ್ಲ ಮತ್ತು ಟೆಂಡರ್ ಬೋರ್ಡ್ಗಳು ಕೂಡ ಇಲ್ಲ. ಈ ಆಫೀಸಿನ ಅಧಿಕಾರಿಗಳು ಯಾರೆಂಬುದು ಗೊತ್ತೇ ಆಗುತ್ತಿಲ್ಲ ಮತ್ತು ಈ ಆಫೀಸಿನ ಒಳಗೆ ಹೋಗಿ ಮುಖ್ಯ ಕೊಠಡಿಗೆ ಹೋಗಿ ನೋಡಿದ್ರೆ ಆ ಅಧಿಕಾರಿಯ ಹೆಸರು ಕೂಡ ಅಲ್ಲಿ ಇರುವುದಿಲ್ಲ. ರೈತರು ಮುಳುಗಡೆ ಸಂತ್ರಸ್ತರು ಬಂದರೂ ಈ ಆಫೀಸ್ ಅವರಿಗೆ ಸಿಗುತ್ತಿಲ್ಲ. ಇದರಿಂದಾಗಿ ರೈತರು ಹಾಗೂ ಮುಳುಗಡೆ ಸಂತ್ರಸ್ತರಿಗೆ ಆಫೀಸ್ ಹುಡುಕಲು ತೀವ್ರ ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಮಾಧ್ಯಮದವರು ಈ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ತಮ್ಮ ಆಫೀಸಿನ ಹೆಸರನ್ನ ಬೋರ್ಡ್ ಎಲ್ಲಿದೆ ಎಂದು ಕೇಳಿದ್ರೆ 5 ವರ್ಷವಾಯಿತು ಬೋರ್ಡ್ ಇರುವುದಿಲ್ಲ ಎಂದು ಹೇಳಿ ಮುಖ್ಯಾಧಿಕಾರಿಗಳು ಅಸಡ್ಡೆಯಿಂದ ಉತ್ತರ ಕೊಟ್ಟು ಆಫೀಸಿನಿಂದ ಹೊರಗೆ ಓಡಿ ಹೋಗಿದ್ದಾರೆ. ಈ ರೀತಿಯಾದ್ರೆ ರೈತರು ಮತ್ತು ಮುಳುಗಡೆ ಸಂತ್ರಸ್ತರು ಎಲ್ಲಿಗೆ ಹೋಗಬೇಕು? ಈ ಆಫೀಸನ್ನ ಹುಡುಕಲು ಹೇಗೆ ಅವರಿಗೆ ಸಾಧ್ಯ? ಹೀಗಾಗಿ ಇತ್ತ ಗಮನ ಹರಿಸಿ ಮೇಲಧಿಕಾರಿಗಳು ಆಫೀಸಿಗೆ ಬೋರ್ಡ್ ಹಾಕುವಂತಹ ವ್ಯವಸ್ಥೆಯನ್ನ ಮಾಡಬೇಕು. ಸರ್ ಅದಕ್ಕೇನು ಬೋರ್ಡು ಏನೂ ಇಲ್ಲ. ಬೈಟ್ ಅದೇ ಬೈಟ್ ತೊಗೋಬೇಕಂತ ಬಂದಿದ್ದೀನಿ ಸರ್. ಬೈಟ್ ತೊಗೋಬೇಕಂತ ಬಂದಿದ್ದೀವಿ ಸರ್. ಹಾರುಗೇರಿ ಕ್ರಾಸ್ನಲ್ಲಿರುವ ಶ್ರೀ SM ನಾರ್ಗೋಂಡ್ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕರ್ನಾಟಕ ಕೃಷ್ಣ ಸಹೋದಯ 2021 ಪ್ರಥಮ ಪ್ರಾಚಾರ್ಯರ ಸಭೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ಕೃಷ್ಣ ಸಹೋದಯ ಒಕ್ಕೂಟದ ಅಧ್ಯಕ್ಷರು ಮತ್ತು ಶ್ರೀ BR ದರೂರ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಚಾರ್ಯ ದತ್ತಾತ್ರೇಯ ಮುನ್ಸೆ ಮಾತನಾಡಿ, ಕೇಂದ್ರ CBSE ಹಾಕಿಕೊಟ್ಟಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಒಕ್ಕೂಟದ ಎಲ್ಲಾ CBSE ಶಾಲೆಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ಸಹೋದಯ ಒಕ್ಕೂಟದ ಮುಖ್ಯ ಆಶಯವಾಗಿದೆ. ಸಹೋದಯ ಒಕ್ಕೂಟದಲ್ಲಿ 25 CBSE ಮಾನ್ಯತೆ ಪಡೆದ ಶಾಲೆಗಳಿದ್ದು ಶೈಕ್ಷಣಿಕ, ಸಾಮಾಜಿಕ, ಆಡಳಿತಾತ್ಮಕ CBSEಯ ಸಲಹೆ ಸೂಚನೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳು, ಕಾರ್ಯಚಟುವಟಿಕೆ, ಸಭೆ ಸಮಾರಂಭಗಳನ್ನು ಆಯೋಜಿಸಲಾಗುತ್ತದೆ. ಅಲ್ಲದೆ ಶೈಕ್ಷಣಿಕ ಪ್ರಗತಿಗಾಗಿ ಶಿಕ್ಷಕರಿಗೆ ಕಾರ್ಯಾಗಾರ ಮತ್ತು ಅಂತರ್ ಶಾಲಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಸಹೋದಯ ಸಂಘದ ಖಜಾಂಚಿ ಹಾಗೂ ಪ್ರಾಚಾರ್ಯ ಸತೀಶ್ ಹಿರೇಮನಿ ಮಾತನಾಡುತ್ತಾ, ಎಲ್ಲರೂ ಕೂಡಿ ಬೆಳೆಯುವುದರೊಂದಿಗೆ ಕೂಡಿ ಬೆಳೆಸುವುದು ಸಂಘದ ಮುಖ್ಯ ಉದ್ದೇಶವಾಗಿದೆ. ಎಲ್ಲಾ ಶಾಲೆಗಳು ಸಹೋದಯ ಒಕ್ಕೂಟದೊಂದಿಗೆ ಕೈಜೋಡಿಸಿ ಶಾಲಾ ಅಭಿವೃದ್ಧಿ ಜೊತೆಗೆ ಮಕ್ಕಳ ಪ್ರಗತಿಗೆ ಶ್ರಮಿಸಬೇಕೆಂದು ಹೇಳಿದರು. To have exchanged the ideas between the schools, different ideas between the schools, and to exchange the resources from the many other schools affiliated to CBSE. To conduct the meetings, to conduct the exams, inter-school competitions and inter-school examinations also. And there are near about 20 to 25 schools in this Sahodaya group. All the principals come together and discuss their problems and resolve and get the solutions for these problems. Once in a month it is mandatory to have the meeting. ನಮಸ್ಕಾರ. ಇಂದು ನಾವು ಮೊದಲನೆಯ ಕರ್ನಾಟಕ ಕೃಷ್ಣ ಸಹೋದಯ ಮೀಟನ್ನು ಮಾಡಿದ್ದೇವೆ. ಇದರ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಈ ರೀಜನ್ದಲ್ಲಿ ಇರುವಂಥ ಎಲ್ಲ ನಮ್ಮ ಹಾರುಗುರಿ ಸುತ್ತಮುತ್ತ ಇರುವಂಥ ಎಲ್ಲ ಶಾಲೆಗಳು ಒಂದಾಗಿರಬೇಕು, ಎಲ್ಲ ಕೂಡಿ ಬೆಳಿಬೇಕು. ಆಮೇಲೆ ಒಂದೊಂದು ಏನು ಕಾಂಪಿಟೇಷನ್ಸ್ ಇರ್ತಾವ, ಫಾರ್ ಎಕ್ಸಾಂಪಲ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಮಾಡೋದ್ರಿಂದ ಒಂದು ಶಾಲೆ ಮಕ್ಕಳಿಗೆ ಇನ್ನೊಂದು ಶಾಲೆ ಮಕ್ಕಳಿಗೆ ಅನುಭವ ಸಿಗ್ತದೆ, ಅದರಿಂದ ಟ್ಯಾಲೆಂಟ್ ಬರ್ತದೆ. ಇದರಿಂದ ಮತ್ತೆ ಏನಾಗ್ತದೆ, ಹುಡುಗರಿಗೆ ಏನಾಗ್ತದೆ, ಅವರು ಯಾವ ಲೆವೆಲಿಗೆ ನಿಂತಿದ್ದಾರೆ ಅಂತ ಗೊತ್ತಾಗ್ತದೆ. ಸೊ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಮಾಡೋದು, ಇಂಟರ್ ಸ್ಕೂಲ್ ಎಕ್ಸಾಮಿನೇಷನ್ಸ್ ಮಾಡೋದು, ಮತ್ತು ನಮ್ಮ ಟೀಚರ್ಸ್ಗಳು ರಿಸೋರ್ಸ್ ಅಂದರೆ ಅವ್ರನ್ನು ಮೋರ್ ಎಂಪವರ್ ಮಾಡೋಕ್ಕೆ ಏನು ಮಾಡೋದು, ಟೀಚರ್ಸ್ ವರ್ಕ್ಶಾಪ್ ಕಂಡಕ್ಟ್ ಮಾಡೋದು. ಆಮೇಲೆ ಮತ್ತು ಹಲವಾರು ಸಮಸ್ಯೆಗಳಿರ್ತವೆ ಒಬ್ಬರು ನಮ್ಮ ಸ್ಕೂಲ್ಸ್ ಒಳಗೆ. ಸೊ ಅವರು ಒಬ್ಬರೊಬ್ಬರು
ಸಂಘದ ಕಾರ್ಯದರ್ಶಿ ಕೋಕಟನೂರ್ ಪ್ರಾಚಾರ್ಯ ಪ್ರಶಾಂತ್, ಮುಗಳಖೋಡ್ ರೇನ್ಬೋ ಸೆಂಟ್ರಲ್ ಪಬ್ಲಿಕ್ ಶಾಲೆ ಪ್ರಾಚಾರ್ಯ ರಾಹುಲ್ ಕೋಟಗಿ, ಎಸ್ಟಿ ಪೀಟರ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಚಾರ್ಯ ಬಿವಿ ನಿಂಗನೂರೆ, ತೇರದಾಳದ ಉಪಪ್ರಾಚಾರ್ಯ ಡಿಐ ಮೋಮಿನ್, ರಾಯಭಾಗದ ವಿಕ್ರಮ್ ಚೌಹಾನ್, ಮಂಜುನಾಥ್ ಶಿಂಧೆ ಹಾಗೂ ಸಹೋದಯ ಒಕ್ಕೂಟದ ಎಲ್ಲ ಸಿಬಿಎಸ್ಇ ಶಾಲೆಗಳ ಪ್ರಾಚಾರ್ಯರು ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಿಂಬೇನಾಡಿನ ಬಬಲಾದ ಗ್ರಾಮದಲ್ಲಿ ವಿಶ್ವಜ್ಞಾನಿ ಗ್ರಂಥಾಲಯ ದಶವಂತ್ ಸಮುದಾಯ ಭವನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ದಿನದ ತರಬೇತಿ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ವಿಶ್ವಜ್ಞಾನಿ ಗ್ರಂಥಾಲಯ ಬಬಲಾದ್ ಉಸ್ತುವಾರಿಯೊಂದಿಗೆ ಸ್ಪರ್ಧಾ ಗುರು ಅಕಾಡೆಮಿ ವಿಜಯಪುರ್ ರವರ ಉಪಸ್ಥಿತಿಯಲ್ಲಿ ಸ್ಪರ್ಧಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ದಿನದ ತರಬೇತಿಯನ್ನ ಬಬಲಾದ್ ಗ್ರಾಮದ ವಿಶ್ವಜ್ಞಾನಿ ಗ್ರಂಥಾಲಯ ದಶವಂತ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಪಾರ್ಶ್ವನಾಥ್ ಪಾಲ್ಭಾವಿಯವರು ಜ್ಞಾನ ಸಂಪನ್ಮೂಲ ವ್ಯಕ್ತಿ ಬೆಂಗಳೂರು ಮತ್ತು ಧಾರವಾಡ ಅಕಾಡೆಮಿಗಳ ವಿಶೇಷ ತರಬೇತಿ ಹೆಸರಾಂತ ಉಪನ್ಯಾಸಕರು ನೆರವೇರಿಸಿದ್ರು. ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದ್ರು. ಸರ್ಕಾರಗಳು ಮಾಡುವ ಕೆಲಸ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾದ ಪ್ರೀತು ದಶವಂತ್ ರವರು ಗ್ರಂಥಾಲಯವನ್ನ ಸ್ಥಾಪಿಸಿ ಜ್ಞಾನದ ಭಂಡಾರವನ್ನ ಇರಿಸಿದ್ದಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ಆಸಕ್ತಿ ವ್ಯಕ್ತಪಡಿಸಿದ್ರೆ ಪ್ರತಿ ರವಿವಾರ ಉಚಿತವಾಗಿ ಸ್ಪರ್ಧಾ ವಿಷಯಗಳಾದ ಭಾರತ ಸಂವಿಧಾನ, ಮಾನಸಿಕ ಸಾಮರ್ಥ್ಯ, ವಿಜ್ಞಾನ ತಂತ್ರಜ್ಞಾನ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರದ ವಿಷಯಗಳ ಬಗ್ಗೆ ವಿಶೇಷ ಆಹ್ವಾನಿತ ತರಬೇತುದಾರರನ್ನ ಕರೆಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುವುದೆಂದು ಆಶ್ವಾಸನೆ ನೀಡಿದರು. ಪ್ರತಿ ಭಾನುವಾರ ಉಚಿತವಾಗಿರತಕ್ಕಂಥ ಒಂದು ದಿನದ ತರಬೇತಿಯನ್ನು ನೀಡಲಾಗಿದೆ. ಸ್ಪರ್ಧಾ ನಿರ್ದೇಶಕರಾಗಿರ್ತಕ್ಕಂಥ ಹನುಮಂತ ಸರ್ ಅವರ ಪರವಾಗಿ ನಾವು ಒಂದು ಭರವಸೆಯನ್ನು ನೀಡ್ತಾ ಇದ್ದೇವೆ. ಸರ್, ಇದು ಸರಕ ಮಾಡುವಂಥ ಕೆಲಸವನ್ನು ಒಬ್ಬ ವ್ಯಕ್ತಿ ತಮ್ಮ ಜೀವನತೆಯಿಂದ ಮತ್ತು ತಮ್ಮ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಳಿಕ್ಕೆ ಬಹಳ ಪ್ರತಿ ಮಹಿಳೆಗೆ ಒಬ್ಬರಾದರೆ ಈ ಸಂದರ್ಭದಲ್ಲಿ ಬಬಲಾದ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿ ಗ್ರಂಥಾಲಯದ ವ್ಯವಸ್ಥೆ ಮಾಡಿದ ವಿಶ್ವಜ್ಞಾನಿ ಗ್ರಂಥಾಲಯದ ಬಗ್ಗೆ ಹೊಗಳಿದ್ರು. ಪ್ರೀತು ದಶವಂತ ಗೆಳೆಯರ ಬಳಗಕ್ಕೆ ಹಾಡಿ ಹರಿಸಿದ್ರು. ಯಾವುದೇ ಕೋಚಿಂಗ್ ಅಥವಾ ತರಬೇತಿ ಪಡೆಯಬೇಕಾದ್ರೆ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಅದೇ ರೀತಿಯಾಗಿ ಈಗ ನಮ್ಮ ಬಬಲಾದ ಗ್ರಾಮದಲ್ಲಿ ಈ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ನನ್ನಂಥ ಬಡ ವಿದ್ಯಾರ್ಥಿಗಳು ಈ ಬಬಲಾದ ಗ್ರಾಮದಲ್ಲಿ ಓದಿ ಮುಂದೆ ಪ್ರಭಾವಿ ವ್ಯಕ್ತಿಗಳಾಗಿ ಮುಂದೆ ಬರಬೇಕಂತ ನನ್ನ ಆಸೆ. ದೊಡ್ಡ ವ್ಯಕ್ತಿಗಳನ್ನು ಮಾಡಿಕೊಟ್ಟಿದ್ದ ಬಡ ವಿದ್ಯಾರ್ಥಿಗಳು ಬಂದು ಕೂಡ ನಮ್ಮ ಬಡ ವಿದ್ಯಾರ್ಥಿಗಳು ಬಂದು ಓದಬೇಕಂತ ಆಶಿಸ್ತೇನೆ. ನನಗೆ ಯಾವ ದುಡ್ಡು ಕೊಟ್ಟು ಓದುವ ಬದಲು ಎಲ್ಲಾದರೂ 3 ಪುಸ್ತಕಗಳನ್ನು ಖರೀದಿ ಮಾಡಬಹುದು. ಇಲ್ಲಿ ಎಲ್ಲ ಸೌಲಭ್ಯ ಉಚಿತವಾಗಿ ಸಿಗುತ್ತೆ. ಇಲ್ಲಿ ಬಂದು ಓದ್ಕೋಬೇಕಂತ ನಾನು. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.